ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ ನಮ್ಮ ಮನೆಯಿಂದನೇ. ನಿನ್ನೆ ನೀವೆಲ್ಲರೂ ನೋಡಿರ್ತೀರ, ನಾವು ಡಿಮಾರ್ಟ್ಗೆ ಹೋಗ್ಬಿಟ್ಟು ಸುಮಾರು ರೇಷನ್ ಐಟಮ್ಸ್ನೆಲ್ಲ ತೊಗೊಬಂದಿದ್ವಿ. ಆವಾಗ ಈ ಬ್ಲೆಂಡರ್ನ ಕೂಡ ಒಂದು ತೊಗೊಬಂದಿದ್ವಿ, ವಿಸ್ಕರ್ ಬ್ಲೆಂಡರ್ ಏನಂತಾರೆ, ವಾಟ್ ಎವರ್ ನೀವು ಏನಾದರೂ ಅಂದ್ಕೊಳ್ಳಿ. ಅದನ್ನ ತಂದಿದ್ವಿ. ಅದಕ್ಕೆ ಶಲ್ಲೆ ಇಲ್ಲ, ನಾವು ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಆ್ಯಂಡ್ ಹಾಗೆ ಇದು 4 ಪ್ಲೇಟ್ಸ್ನ ತಂದಿದ್ದೆ. ನನ್ನ ಹತ್ರ ಒಂದೇ ಥರದ ಪ್ಲೇಟ್ಸ್ ಎಲ್ಲ ಕಳೆದೋಗ್ಬಿಟ್ಟಿದೆ, ಒಂದು 2-3 ಮಾತ್ರ ಇತ್ತು. ಹಾಗೆ ನನಗೆ ಆಫೀಸ್ಗೋಸ್ಕರ ಇದೊಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸ್ನ ಕೂಡ ತಂದು ಈ ಜಾಲರನ್ನೇ ತೊಗೊಂಡಿದ್ವಿ. ಏನಾದರೂ ನಾವು ಎಣ್ಣೆ ಪದಾರ್ಥ ಕರೆದಿದ್ದೆಲ್ಲ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ಚಾಯಿಂಗ್ ತೋರಿಸ್ತಾ ಇದ್ದೆ. ಅವಳು ನೆನ್ನೆ ಇರಲಿಲ್ಲಲ್ಲ, ಅವಳು ಡ್ಯೂಟಿಗೆ ಹೋಗಿ ಬಂದಾಗ. ಹಾಗಾಗಿ ಅವಳಿಗೆ ಏನೇನು ತಂದ್ವಿ ಏನು ಅಂತೆಲ್ಲ ತೋರಿಸಿ ಕೆಲವೊಂದು ರೇಷನ್ ಎಲ್ಲ ಜೋಡ್ಸೋಕ್ಕಿತ್ತು, ಜೋಡಿಸ್ಬಿಟ್ಟು ಅಡುಗೆನ ಶುರು ಮಾಡ್ಕೊಂಡ್ವಿ. ಇವತ್ತು ಬಂದು ಸಂಡೇದು ವ್ಲಾಗ್ ಆಗಿರುತ್ತೆ. ಇದು ಸಂಡೇ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿಂತೀನಿ. ಆ್ಯಂಡ್ ಬೆಳಿಗ್ಗೆನೇ ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ, ಆಯಿತಾ. ಅದಕ್ಕೆ ಚಾಯಿನ ಹತ್ರ ಅಕ್ಕಿ ರೊಟ್ಟಿ ಹಾಕ್ಸೋಣ ಅಂತ ಅಂದ್ಬಿಟ್ಟು ನಾನು ಮೊಟ್ಟೆ ಪಲ್ಯನ ಮಾಡ್ಕೊತಾ ಇದ್ದೆ, ಎಗ್ ಬುರ್ಜಿನ ಮಾಡ್ಕೊತಾ ಇದ್ದೆ. ಹಂಗೆ ರೇಷನ್ ಎಲ್ಲ ಜೋಡಿಸ್ಕೊಂಡ್ವಿ. ನಮ್ಗೆ ಯೂಶ್ವಲಿ ಸಂಡೇ ತುಂಬ ಸ್ಲೋ ಆಗಿನೇ ಹೋಗುತ್ತೆ. ಅಕ್ಕಿ ರೊಟ್ಟಿ ನಾವೇ ಹಾಕ್ಕೊಂಡು ತಿನ್ನೋಕ್ಕಿಂತ ಯಾರಾದರೂ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾಯಿದ್ರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಅದಕ್ಕೆ ನಾನು ಫಸ್ಟ್ಗೆ ಬುರ್ಜಿನ ಮಾಡಿಟ್ಕೊಬಿಟ್ಟೆ. ಅದೇ ಪಾತ್ರೆಗೆ ಸ್ವಲ್ಪ ಬಿಸಿ ಬಿಸಿ ರೈಸ್ ಮಾಡಿದ್ದೆ. ಆ ಮಾವಂಗೆ ರೊಟ್ಟಿ ತಿನ್ನೋಕ್ಕಾಗಲ್ಲ, ನಿಮ್ಗೆಲ್ಲರಿಗೂ ಗೊತ್ತು, ಅವರು ಪ್ಯಾರಲೈಸ್ಡ್ ಇದ್ದಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ವಯಸ್ಸಾಗಿದೆ, ಹಲ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಜಗ್ಗಿಯೋ ಅಂಥ ಐಟಮ್ಸಲ್ಲಿ ಏನೋ ತಿನ್ನೋಕ್ಕಾಗಲ್ಲ. ಬಟ್ ಹಾಗಾಗಿ ನಾವು ತಿನ್ನೋದ್ರಲ್ಲೇ ಪಾಪ ಅವ್ರಿಗೂ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾವು ಈ ರೈಸ್ನ ಮಾಡಿ ಎಗ್ ಬುರ್ಜಿಗೆ ಹಾಕ್ಬಿಟ್ಟು ಎಗ್ ರೈಸ್ ಥರ ಮಾಡಿ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ತೀವಿ. ಸೊ ದಟ್ ಅವ್ರಿಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗಲಿ, ಹೊಟ್ಟೆ ತುಂಬ ತಿನ್ನಲಿ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಇಲ್ಲಿ ಅಕ್ಕಿ ಹಿಟ್ಟೆಲ್ಲ ರೆಡಿಯಾಗಿದೆ ನೋಡಿ. ಇವತ್ತು ನನ್ನ ಫೇವ್ರೆಟ್ ಎಗ್ ಬುರ್ಜಿ ಅಂಡ್ ಅಕ್ಕಿ ರೊಟ್ಟಿ. ಅವ್ರನ್ನ ತೋರ್ಸಂಗಿಲ್ಲ, ಇವನು ತಿಂತಾನೆ. ಪ್ರಿಯಮ್ಮ ತಿನ್ಸ್ಕೊಂಡು ಅವಳಲ್ಲಿ ಹಾಕ್ತಿದ್ದಾಳೆ ಚಾಯ್. ಅವ್ರಿಗೆ ಎಗ್ ರೈಸ್ ಕೊಟ್ಟಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದವ್ರು ತೋರಿಸ್ತೀನಿ. ಕಿಚನ್ ಹೆಂಗ್ ಮಾಡೋಳೆ ಸತ್ಯ ಹಾಕ್ಬೇಕಾದ್ರೆ ಆಗುತ್ತೆ. ಟ್ರಿಗರ್ ಮಾಡ್ತಾವಳೆ. ಕಣ್ಣು ಮುಚ್ಚಿ ತಿಂತೀನಿ ಇರು. ನೀನ್ ರೊಟ್ಟಿ ಹಾಕ ತೋರ್ಸಕ್ ಬಂದು ಇದೇ ಹಿಂಗ್ ಮಾಡ್ಬಿಟ್ಟು ಹಿಂಗಿಕ್ಕಿದಿ. ಫಸ್ಟ್ ಅವ್ರನ್ನ ಎಗ್ ರೈಸ್ ಇನ್ನ ಬಿಟ್ಟವ್ರೆ, ಖಾಲಿ ಆಯ್ತು ತಾನೆ. ವಾಸ್ಟ್ ಹಾಕದ್ಬಿಟ್ಟು ಇದ್ನ್ಯಾಕೆ ಇಲ್ಲಿಕ್ಕವ್ರೆ. ಹಬ್ಬ ಕ್ಲಿಸ್ಪಿ ಕ್ಲಿಸ್ಪಿ ಹೆಂಗ್ ಬಳಿತಾಳೆ ನೋಡಿ ಗೈಸ್. ಇದು ತೆಳ್ಳಗ್ ಪೇಪರ್ ಗೋಲ್ಡಿಂಗ್ ಬೆಳಿತಾಳೆ. ತಿಂಡಿ ಮಾಡಿದ್ದೀನಿ ಆಮೇಲೆ. ಓಕೆ ಬಾಯ್. ಹಾಯ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾವು ಚಿಕನ್ ಕಬಾಬ್ ಹಾಕ್ತಾ ಇದ್ದೀವಿ. ಅಂಡ್ ಇಲ್ಲಿ ರಸಮ್, ಪೆಪ್ಪರ್ ರಸಮ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಬಿಸಿ ಬಿಸಿ ವೈಟ್ ರೈಸ್ ರೆಡಿ ಇದೆ. ಬೆಳಿಗ್ಗೆ ನಾವು ಅಕ್ಕಿ ರೊಟ್ಟಿ ಮತ್ತೆ ಎಗ್ ಬುರ್ಜಿ ಮಾಡಿದ್ದು ನಿಮ್ಗೆ ತೋರಿಸಿದೆ. ಸೊ ಈಗ ಅಡ್ಗೆಗೆ ಇದನ್ನ ಮಾಡ್ತಾ ಇದ್ದೀವಿ. ನಾನು ಸ್ವಲ್ಪ ಹೆಲ್ತ್ ಅಷ್ಟು ಅಪ್ಸೆಟ್ ಆಗಿದೆ, ನನಗೆ ಸ್ನಾನ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಹೋಗಿ ಫ್ರೆಶ್ ಅಪ್ ಕೂಡ ಆಗ್ಬೇಕು. ಊಟ ಮಾಡ್ಬಿಟ್ಟು ಫ್ರೆಶ್ ಅಪ್ ಆಗಿ ಲಾಗಿನ್ ಆಗಿದ್ದೀನಿ. ಕೆಲಸ ನೋಡ್ಕೊಬೇಕು. ಸೊ ಇವತ್ತು ಅನುಷ್ ಬಿಡ್ತಿದ್ದಾನೆ, ನನ್ಗೆ ಎಣ್ಣೆ ಕೈ ಬಿಡಕ್ ಭಯ, ಸ್ವಲ್ಪ ಸಿಡಿಸ್ಕೊಂಡ್ಬಿಡ್ತೀನಿ, ತುಟ್ಕೊಬಿಡೋದು ಜಾಸ್ತಿ ನಾನು. ಸೊ ಅನುಷ್ ಇದನ್ನ ಮಾಡ್ತಾನೆ, ನಾನು ಸ್ವಲ್ಪ ತಿರುಗಿಸ್ತೀನಿ. ಅವನಿಗೆ ಪ್ರಾಪರ್ ಆಗಿ ಇನ್ನ ಪಾಪ ಬೇಯಿಸಕ್ ಬರಲ್ಲ, ಅದಕ್ಕೆ ಬೇಯಿಸ್ತಾನೆ ಕೆಲವೊಮ್ಮೆ ಎಡವಟ್ಟಾದ್ರೆ ಯಾಕೆ, ಆಲ್ರೆಡಿ ಊಟ ಟೈಮ್ ಆಗಿದೆ, ಎಲ್ಲರೂ ಹಸ್ಕೊಂಡ್ ಕೂತಿರ್ತಾರೆ. ಹಾಗಾಗಿ ಇದು ನಮ್ಗೆ ಇವತ್ತು ಊಟ. ಅಂಡ್ ಇದನ್ನ ನಾನು ಎಲ್ರಿಗೂ ಗೊತ್ತು, ನಾನು ಈಸ್ಟರ್ನ್ ಅವ್ರದ್ದು ಕಬಾಬ್ ಪೌಡರ್, ಸ್ವಲ್ಪ ಬಿರಿಯಾನಿ ಪೌಡರ್ ಎಲ್ಲ ಅವ್ರದ್ದು ಯೂಸ್ ಮಾಡೋದು. ಸೊ ಇದು ಕೂಡ ಈಸ್ಟರ್ನ್ ಅವ್ರದ್ದೆ, ಇದೇ ಬ್ರ್ಯಾಂಡ್ ಅದು. ತುಂಬಾ ಚೆನ್ನಾಗುತ್ತೆ. ನೀವು ನಾನ್ ವೆಜ್ ಯಾವುದೇ ತಗೊಳ್ಳಿ ಐಟಮ್ ನೋಡಿ, ನಾನು ಬಿರಿಯಾನಿ ಪೌಡರ್ ತರಿಸಿದೀನಿ, ಚಿಕನ್ ಮಸಾಲೆ ತರಿಸಿದೀನಿ, ಎಣ್ಣೆ ತಂದಿದ್ದು ರೇಷನ್ ಇನ್ನ ಜೋಡಿಸಿಲ್ಲ, ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಜೋಡಿಸ್ಬೇಕು ಅದಾದ್ಮೇಲೆ. ಸೊ ಹೀಗೆ ಅದ್ರದ್ದು ಮಸಾಲೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವ್ ಅಂತೀರಾ ರಂಜು ನೀವು ತುಂಬಾ ಜಾಸ್ತಿ ನಾನ್ ವೆಜ್ ಅಡಿಗೆ ಮಾಡ್ತೀರಾ, ಸೌಂಡ್ ಕಮ್ಮಿ ಮಾಡು. ರಂಜು ನೀವು ತುಂಬಾ ಜಾಸ್ತಿ ನಾನ್ ವೆಜ್ ರೆಸಿಪೀಸ್ ಮಾಡ್ತೀರಾ, ಯಾವ ಮಸಾಲೆ ಯೂಸ್ ಮಾಡ್ತೀರಾ ಅಥವಾ ಹೆಂಗ್ ಮಾಡ್ತೀರಾ, ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕೇಳ್ತಿರ್ತೀರಾ.
ನಾನು ಯೂಸ್ ಮಾಡೋದು ಈಸ್ಟರ್ನ್ ಅವ್ರದ್ದು ಅಷ್ಟೇ, ಅದ್ರ ಮೇಲೆ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ನಾನು ಸ್ವಲ್ಪ ಮನೆ ಮಸಾಲ ಕೂಡ ನಾನು ಯೂಸ್ ಮಾಡ್ತೀನಿ. ಕ್ವಿಕ್ ಆಗಿ ಬೇರೆ ಮನೆ ಮಸಾಲೆ ಯೂಸ್ ಮಾಡಕ್ ಬರಲ್ಲ, ಅಥವಾ ಈ ಬ್ಯಾಚುಲರ್ಸ್ಗೆಲ್ಲ ರಪ್ಪ ಮಾಡ್ಕೊಬೇಕಂತ ಅಂದ್ರೆ ಈಗ ನೀವು ಹೋಗಿ ಈಸ್ಟರ್ನ್ ಆರಾಮಾಗೆ, ಯಾವ ಪ್ರಮೋಷನ್ ಅಲ್ಲ, ನನ್ಗೆ ಯಾರು ಪ್ರಮೋಷನ್ ಕೊಡೋಲ್ಲ. ಸೊ ಇದು ನನ್ನ ಓನ್ ಒಪಿನಿಯನ್ ಇದೆ ಆಯ್ತಾ. ಸೊ ಹಾಗೆ ತಗೋಬಾಗ್ತಾ ಇದೆ, ಅದ್ರಲ್ಲಿ ಸಿಗ್ತೇನೆ. ಹೇಗಿದೆ ಬುಜ್ಜಿ ರಸಮ್? ಇಷ್ಟ ಆಯ್ತಾ? ಚೆನ್ನಾಯ್ತಾ? ನಿಂಗನು ಕಬಾಬ್ ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಯಾವ್ದು ಕೇಳೋದೇ ಬೇಡ, ಕ್ಯಾಮ್ರಾ ತಿರುಗಿದ. ಸೂಪರ್ ಆಗಿದೆ, ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು? ರಸಮ್ ಇಷ್ಟ ಆಯ್ತಾ? ಇದು ಅಮ್ಮ ರಸಮ್ ಇಷ್ಟ ಆಯ್ತಾ? ಹಾ ಸರಿ ಇದ್ಯಾ? ಈ ತರ ಮಾಡಿದ್ರ ಮುಂಚೆ ನೀವು? ಇಲ್ಲ. ಅಮ್ಮ ಬೇಳೆ ಬೇಯಿಸಲ್ವಾ? ಬೇಳೆ ಬೇಯಿಸಿ ಯಾವ ರಸಮ್ ಮಾಡ್ತೀಯ ನೀನು ಕೇಳ್ತಾರ ನನ್ನ. ನೀರಿದ್ಯಾ? ನೀರಿದೆ, ಕಬಾಬ್ ಎಲ್ಲ ನಂಗೆ ಹಾಕೋಲ್ಲ, ಅವ್ರಿಗೆ ಹಾಕೋಗಿಲ್ಲ. ತರ್ತೀನಿ ನಾನು, ರೌಂಡ್ ಇದೆ. ಎಲ್ಲಿ ಇನ್ನೊಂದಿಷ್ಟು ಬೇಕಿದೆ, ಕಮ್ಮಿನೂ ಮಾಡ್ತಾ ಇದೀವಿ ಇನ್ನು ಸ್ವಲ್ಪ ದಿನ ನಮ್ಮಿಬ್ರು ನಡ್ಕೊಂತಾರೆ. ಈಗ ಐಸ್ ಕ್ರೀಮ್ ಬೇಕು ಈಗ ಯಾಕೋ? ಸೋಮವಾರ ಕಡೆ ನಾನ್ ವೆಜ್ ಇಲ್ಲ ಅದಕ್ಕ ಅಲ್ಲ, ಈ ಊಟ ಮಾಡೋ ಟೈಮ್ಗೆ ಎತ್ಕೋತಾವ. ನನ್ನ ಊಟ ಆದ್ಮೇಲೆ ಚಿನ್ನ ಅದು ಯಾರೋ ಒಂದ್ ಬೇಕ್ ಬಿಟ್ಟವ್ರಲ್ಲ, ಬೇಬೆ ಅದು ಎಕ್ಸ್ಪೈರ್ ಆಗಿದ್ ಬಿಸಾಕ್ಲಿಲ್ವಾ? ಅದು ಒಂದೇ ಬಿಸಾಕಿತ್ತಾನು, ಇನ್ನೊಂದಿತ್ತು. ಇದು ಯಾವ ಮಂತು? ಎಂಟ 7 ಅಮ್ಮ, ಇದ್ದದ್ದು ಇನ್ನೊಂದಿತ್ತಲ್ಲ ಎಲ್ಲ. ಇವತ್ತು ಮೊಸಪ್ ಸಾರು ಚಾಯ ಮುದ್ದೆ ಮಾಡ್ತವ್ರು. ಛಾಯಕ್ಕೆ ಎಲ್ರು ಕೇಳ್ತಾ ಇದ್ರು ಛಾಯ ಎಲ್ಲಿ ಅಂತ. ಕ್ಲೈನ್ ಪ್ಲೇಸ್ ಹೋಗಿದೆ. ಕ್ಲೈನ್ ಪ್ಲೇಸ್ ಅಲ್ಲ, ಒಂದ್ ತಿಂಗಳಿಂದ ಇರಿಸ್ಕೊಂಡಿದ್ರು ನೀವು ಇಟ್ಟಾಕೊಂಡು. ಕ್ಲೈನ್ ಪ್ಲೇಸ್ ಅಂದ್ರೆ ಕ್ಲೈನ್ ಪ್ಲೇಸ್ ಹತ್ರ ಎಲ್ಲ ಮನೆಗೆ ಹೋಗಿದೆ. ಅಮ್ಮನ ಮನೆಗೆ ಹೋಗಿದೆ ಅಂತ ಹೇಳು. ಅದೇ ನಮ್ಮಮ್ಮ ಮನೆಗೆ ಹೋಗಿದ್ಲು ಗೈಸ್ ಎಷ್ಟು ದಿವಸ, ಇವಾಗ ಬಂದೋಳ ವಾಪಸ್. ಮುದ್ದೆ ಏನ್ ಮಾಡ್ಕೊಂತೇನೆ? ತಂದೂರಾ? ಅಲ್ಲಿಲ್ಲ ಯಾವ್ದು ಎಲ್ಲ ಇಲ್ಲಿ ಒಳಗಡೆ ಐತೆ. ಚಿಕನ್ ಮಸಾಲ ಹಾಕ್ತೀನಿ. ಎತ್ಕೊಳ್ ಬೇಬಿ, ತಂದೂರ್ ಮಸಾಲಾನ ಯಾವ್ದಾರ ಎತ್ಕೋದು, ಅದ್ರೊಳಗಿರೋದು. ಏನ್ ಮಾಡುದು? ಇನ್ನೊಂದ್ಸತಿ ಮಾಡು. ಯಾಕೆ? ಅದು ಕಾಲಲ್ಲಿ ತಗ್ಲಿಸಿರ್ತೀವಲ್ಲ, ಅದಕ್ಕೆ ಅಪ್ಪ ಹೇಳ್ಕೊಳ್ತಿರ. ನಾನ್ ಕೊಟ್ಟಿದಾಗೆಲ್ಲ ಮಾಡ್ತೀನಿ. ಏನಂದೆ? ಅಷ್ಟೊಂದು ಒಳ್ಳೆ ಬುದ್ಧಿದ್ರೆ ಒಳ್ಳೆ ಹುಡುಗ ನೋಡ್ಕೊಂಡ್ ಮದ್ವೆ ಮಾಡಿಸ್ತಿದ್ದೆ ಅಂತ. ಅಲ್ಲ ಬೇರೇನೋ ಅಂದಂಗಿತ್ತು. ಬಾಯ್ಲೆ ಇಲ್ಲಿ ಬಾಯ್ಲೆ. ಓಕೆ ಗೈಸ್, ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತೀವಿ. ಕ್ಲೋಜರ್ ಕೊಡ ಏನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮತ್ತೆ ಬರ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಸಿ ಯು, ಬೈ ಬೈ. ಊಟ ಮಾಡೋದು ಈಗ, ಕಿಚನ್ ಕ್ಲೀನ್ ಮಾಡ್ಬೇಕಿನ್ನ. ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಷನ್ ಬ್ಲಾಗು. ಹಿಂದಿನ ದಿನ ನೀವೇ ನೋಡಿದಾಗೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ನಾವು. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಸೋಮವಾರ ಆಫೀಸ್ ಇತ್ತು, ವಾರ ಇತ್ತು ಮನೇಲಿ, ನಮ್ಮದು ಸೋಮವಾರ ವಾರ ಮನೇಲಿ. ಸೊ ಹಾಗಾಗಿ ಬೆಳಗ್ಗೆ ತಿಂಡಿ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿಬಿಟ್ಟಿರುತ್ತೆ. ಸದ್ಯಕ್ಕೆ ತಲೆಯಲ್ಲಿ ಏನು ಬರುತ್ತೋ ಅದನ್ನು ನೋಡಿಕೊಂಡು ಮನೇಲಿ ಏನಿದೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಮಾಡ್ಕೊಬೇಕಲ್ವ. ಸೊ ಹಾಗಾಗಿ ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಕೆಲವೊಂದು ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಿದ್ದೆ. ಆ್ಯಂಡ್ ಸುಮಾರು ಜನ ಅದನ್ನ ಅಪ್ರಿಷಿಯೇಟ್ ಮಾಡಿದ್ದೀರಾ. ಆ್ಯಂಡ್ ಇನ್ನೂ ಕೆಲವೊಂದು ಕ್ವೆಶ್ಚನ್ಸ್ ಎಲ್ಲ ನನಗೆ ಬರ್ತಾಯಿತ್ತು. ನಾನು ಹಳೆ ವ್ಯೂವರ್ಸ್ಗೆ ಆಬ್ವಿಯಸ್ಸಾಗಿ ಗೊತ್ತಿರತ್ತೆ. ಆ್ಯಂಡ್ ಇವಾಗ ಕೆಲವೊಬ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಆಲ್ರೆಡಿ ತಮ್ನೇಲಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಏನಕ್ಕೆ ನನ್ನ ತಂಗಿ ತಮ್ಮ ನನ್ನ ಜೊತೆಲಿದ್ದಾರೆ ಅನ್ನೋದೊಂದು ಬೇಗ ಕ್ವೆಶ್ಚನ್ ಮಾರ್ಕ್ ಆಗಿಬಿಟ್ಟಿದೆ. ಯಾಕೆ ಅವ್ರು ನಿಮ್ಮ ಜೊತೆ ಇರೋದು ಅಂತ. ಫಸ್ಟ್ಗೆ ರೆಸಿಪಿ ನೋಡಾದ್ಮೇಲೆ ಕ್ವೆಶ್ಚನ್ಗೆ ಆನ್ಸರ್ ಮಾಡಲ. ಇಲ್ಲಿ ನಾನು ಅವತ್ತು ಪೀಸ್ ಪಲಾವ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಗ್ರೈಂಡರ್ಗೆ ಮುಂಚೆನೇ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಜೀರಿಗೆನ ಹಾಕಿ ರಾ ಆಗಿ ರುಬ್ಕೊಂಡಿದ್ದೆ. ಮತ್ತು ಅದಕ್ಕೆ ಕೊತ್ತಂಬರಿ, ಪುದೀನ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ರೋಬೋ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರೆಲ್ಲ ಮಾಡ್ಕೊತಾ ಇದ್ದೀನಿ. ಬಿಸಿ ಕಾಯಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ನಾನು ಜೀರಿಗೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ಅಷ್ಟಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಸ್ವಸ್ತಿಕ್ ಅವ್ರದ್ದು ಯೂಸ್ ಮಾಡೋದು, ಅಂಗಡಿದು. ನಾನು ಮನೇಲಿ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರೋಲ್ಲ. ಅದಾದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಹಾಕ್ತಾಯಿದ್ದೀನಿ. ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಆ್ಯಂಡ್ ಚೆನ್ನಾಗಾಗುತ್ತೆ, ಬೇಗ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಫ್ರೋಝನ್ ಪೀಸ್ನ ತಂದು ಇಟ್ಕೊತೀನಿ. ಆ ಫ್ರೋಝನ್ ಪೀಸ್ನ ಹಾಕಿದ್ದೀನಿ. ನೀವು ಇಲ್ಲ ಅಂತ ಅಂದರೆ ಬೇಕಿದ್ದರೆ ನೀವು ಒಣ ಬಟಾಣಿ ಇದ್ದರೆ ಅದನ್ನ
ಕೂಡ ಹಿಂದಿನ ದಿನ ನೆನೆಸಿ ಒಂದು ವಿಸಲ್ ಎಕ್ಸ್ಟ್ರಾ ಹೊಡ್ಸ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಬಟ್ ನನಗೆ ಅದು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಅದನ್ನ ಹಾಕಲ್ಲ. ಆ್ಯಂಡ್ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಜಾರಲ್ಲಿ ಏನಿದೆಯಲ್ಲ ಅದನ್ನ ಮಸಾಲನೆಲ್ಲ ಮತ್ತೆ ತೊಳೆದು ಇಟ್ಕೊಂಡೆ. ಆಮೇಲೆ ಅಲ್ಲಿ ಸ್ವಲ್ಪ ಗರಂ ಮಸಾಲ ಫ್ಲೇವರ್ಗೋಸ್ಕರ ಅಷ್ಟು ಹಾಕಿ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಡೋದಷ್ಟೇ. ಸ್ವಲ್ಪ ಮೇಲ್ಗಡೆಯಿಂದ ನೀವು ಬೇಕಿದ್ರೆ ಕೊತ್ತಂಬರಿನ ಗಾರ್ನಿಷಿಂಗ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಅದ್ರ ಜೊತೆಗೆ ನಿಂಬೆ ಹುಳಿ ಕೂಡ ಸ್ವಲ್ಪ ಬೇಕು. ನಾವು ಟೊಮೆಟೊ ಏನೋ ಹಾಕ್ತಿರೋದ್ರಿಂದ ಹುಳಿ ಬೇಕಲ್ವ, ಸೊ ಹಾಗಾಗಿ ಒಂದು ಅರ್ಧ ಓಡಷ್ಟು ಚಿಕ್ಕ ನಿಂಬೆ ಹಣ್ಣನ್ನ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅದೇನೇನು ಕುದಿ ಬರೋ ಟೈಮು ಕಿಚನ್ ಇಷ್ಟು ಹರಡಿದೆ. ಮೊಟ್ಟೆ ಸಾರು ಮಾಡ್ತಾವಳೆ. ಏನು ಮಾಡ್ಬೋದು ಮ್ಯಾನ್ಯಲ್ ಮೇಲೆ ಈಗ ಏನು ಮಾಡ್ತಾ ಇದೆಯಾ? ಏನು ಸಾರು? ಮೊಟ್ಟೆ ಸಾರಾ? ಏನು ಅಲ್ಲಿನ ರುಬ್ಬೆ ಎಲ್ಲ ಆಲಿಯಾಕ ಒಗ್ಗರಣೆ ಹಾಕ್ತಿದ್ಯಾ? ಈರುಳ್ಳಿ ಎಲ್ಲ ಗಸಗಸೆ ಮೇಲ್ಗಡೆ ಕಬಾರು ಅದು. ಹಾಂ, ಅದ್ಯಾಕೆ ಅದಕ್ಕೆ ಹಾಕ್ತಿದ್ಯಾ? ಹುರ್ದ್ಬಿಟ್ಟು ರುಬ್ತಿ? ಹಾಂ, ಚಕ್ಕೆ, ಲವಂಗ, ಮೆಣಸು, ಈರುಳ್ಳಿ ಅಷ್ಟೇ ಹಾಕು. ನಿನ್ನ ಕೈಯಲ್ಲಿ ಎಷ್ಟು ಹಿಡ್ದಿದೆ ಅಷ್ಟು. ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೊಟೊ ಹಂಗೆ ಹಾಕ್ಬಿಡು, ಅರ್ಧ ಹಾಕೋದ್ರಲ್ಲೇ. ಹಾಂ, ಸಾಸಿವೆಲ್ಲ ವಾಸನೆ ಚಿಕ್ಕದಿಲ್ವಾ? ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ಅವರಿಬ್ಬರು ಬಂದ್ಬಿಟ್ಟು ನಮ್ಮಮ್ಮ ಮನೇಲಿ ಮುಂಚೆನೇ ಇದ್ದರು. ಬಟ್ ಅವರಿಗೆ ಅಲ್ಲಿಂದ ಕೆಲ್ಸಕ್ಕೆ ಹೋಗೋಕ್ಕಾಗಿರ್ಬೋದು ಅಥವಾ ಬೇರೆ ಎಲ್ಲದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾವು ಈ ಸೈಡ್ ಇರೋದ್ರಿಂದ, ಆ್ಯಂಡ್ ಈವನ್ ಮಕ್ಕಳಿಗೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಅವರು ಇರ್ತಾರೆ. ಸೊ ಹಾಗಾಗಿ ಅವರು ನನ್ನಲ್ಲಿ ತಾಯಿ ಪ್ರೀತಿನ ನೋಡಿ ನನ್ನ ಜೊತೆ ಬಂದಿದ್ದಾರೆ. ಅವ್ರು ಇವಾಗಿಂದ ಅಂತಲ್ಲ, ಮುಂಚೆಯಿಂದನೂ ಅಷ್ಟೇ. ಅವ್ರಿಗೆ ನಾನಂದರೆ ತುಂಬ ಪ್ರೀತಿ, ಇಬ್ರಿಗೂ ಅಷ್ಟೇ. ಅವರಿಬ್ಬರು ಯಾರನ್ನ ಬಿಟ್ಕೊಟ್ರು ನನ್ನ ಬಿಟ್ಕೊಡಲ್ಲ. ಐ ಹೋಪ್ ಈ ಪ್ರೀತಿ ಅವ್ರಿಗೆ ಯಾವಾಗಲೂ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಅಂದ್ಕೊತೀನಿ. ಗೊತ್ತಿಲ್ಲ ಅದು ಎಷ್ಟು ದಿನ ಇರುತ್ತೆ ಏನೋ ಅಂತ ಅಂದ್ಬಿಟ್ಟು. ನಾನು ಸುಮಾರು ಸತಿ ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನನ್ನ ಹಳೆ ವ್ಲಾಗ್ಸಲ್ಲಿ ಕೂಡ ನೋಡ್ಬೋದು. ನಾನೇ ಅವ್ರನ್ನ ಹೋಗಿ ನನ್ನ ಬಿಟ್ಟಂದ್ರು ಅವ್ರು ಹೋಗೋಕ್ಕೆ ರೆಡಿ ಇಲ್ಲ. ನನಗೂ ಅವ್ರನ್ನ ಬಿಟ್ಟು ಇರೋಕ್ಕೆ ನನಗೂ ಆಗಲ್ಲ. ಹುಟ್ದಾಗಿಂದ 3 ಜನ ಜೊತೆಲೇ ಬೆಳೆದಿದ್ದೀವಿ. ಅವ್ರು ಚಿಕ್ಕವ್ರು ಇರುವಾಗ ನಾನು ಸ್ವಲ್ಪ ಬುದ್ಧಿ ಬಂದಿತ್ತು. ಸ್ವಲ್ಪ ಜಾಸ್ತಿನೇ ಏಜ್ ಗ್ಯಾಪ್ ಇದೆ ನಮ್ಮ 3 ಜನಕ್ಕೂ. ಅವರಿಬ್ಬರನ್ನ ಆಡಿಸಿದ್ದು ಬೆಳೆಸಿದ್ದೆಲ್ಲ ನಾನೇ. ಅವ್ರಿಗೆ ಅದೊಂದು ಅಫೆಕ್ಷನ್ ಜಾಸ್ತಿ ಇದೆ. ಅವಾಗಿಂದನೂ ನಾನು ದೊಡ್ಡೋಳಾಗಿ ನೋಡಿ ಆ್ಯಂಡ್ ಅವ್ರಿಗೆ ಓದೋಕ್ಕಾಗಿರ್ಬೋದು ಬೇರೆ ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡಿದ್ದೀನೋ, ಪ್ರೀತಿನೋ ಅಥವಾ ಥ್ಯಾಂಕ್ಫುಲ್ನೆಸ್ ಏನಂತ ಗೊತ್ತಿಲ್ಲ. ಅವ್ರು ನನ್ನ ಯಾವುದೇ ಕಾರಣಕ್ಕೂ ಎಲ್ಲೂ ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಜೊತೆಲಿದ್ದೀವಿ. ನನ್ನ ಕಷ್ಟ ಸುಖಕ್ಕೆ ಅವ್ರು ಆಗ್ತಾರೆ, ಅವ್ರ ಕಷ್ಟ ಸುಖಕ್ಕೆ ನಾನು ಆಗ್ತೀನಿ. ನಿತಿನ್ ಕೂಡ ಅಷ್ಟೇ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಯೂಶ್ವಲಿ ಆ ಥರ ಎಲ್ಲ ಯಾರೂ ಇರೋಲ್ಲ. ತವ್ರ ಮನೆಯಲ್ಲಿ ಒಂದು ಕೊಟ್ಟರೆ 2 ಫ್ರೀ ಅನ್ನೋ ಥರ, ತವ್ರ ಮನೆಯಿಂದ ಇವರು ಬಂದಿದ್ದಾರೆ ಅನ್ನೋ ಥರ ಜಗಳ ಎಲ್ಲ ಬರುತ್ತೆ ಸುಮಾರು ಮನೇಲಿ. ಬಟ್ ನಿತಿನ್ ಹಾಗೇನಿಲ್ಲ, ನಮ್ಮ ಮನೆ ಮಕ್ಳ ಥರನೇ ನೋಡ್ಕೊಂಡಿದ್ದಾರೆ. ಅವ್ರ ಜೊತೆ ಇದ್ದಿದ್ರೆ ಹೇಗಿರ್ತಿದ್ರು ಹಾಗೆ ಇವರು ಅಷ್ಟೇ. ಭಾವ ಅನ್ನೋ ಥರ ಎಲ್ಲ ಫಾರ್ಮಾಲಿಟೀಸ್ ಇರಲ್ಲ. ಅವರು ಅಷ್ಟೇ. ಇವ್ರು ನನ್ನ ಹೆಂಡತಿ ತಂಗಿ ತಮ್ಮ, ಇವರು ಇದೇ ಥರ ಇರಬೇಕು, ಅದೇ ಥರ ಇರಬೇಕು, ಆ ಥರ ಎಲ್ಲ. ಅವರು ಅಷ್ಟೇ ಫ್ರೀಯಾಗಿ ಬಿಟ್ಟಿದ್ದಾರೆ. ಮನೆ ಮಕ್ಕಳು ಹೆಂಗಿರಬೇಕು ಹಂಗೆ ಅವರು ಅಷ್ಟೇ ಪ್ರೀತಿಯಿಂದ ಚೆನ್ನಾಗೆ ಅವ್ರಿಗೂ ಮರ್ಯಾದೆ ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿದ್ದಾರೆ. ಇನ್ನೇನು ಬೇಕಲ್ವಾ, ಫ್ಯಾಮಿಲಿಯಲ್ಲಿ ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು. ಐ ಹೋಪ್ ಟಚ್ ವುಡ್ ಯಾವುದೇ ರೀತಿ ಈ ವಿಲೈ ನಮ್ಮ ಮೇಲೆ ಬೀಳ್ದಂಗಿರಲಿ. ಇಷ್ಟೇ. ಅವರು ಯಾಕಿದ್ದಾರೆ ಅನ್ನೋದನ್ನ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ನಾವಿಬ್ಬರು ಮಾತಾಡಿಕೊಂಡು ಕಿಚನಲ್ಲಿ ಅಡುಗೆನೂ ಮುಗೀತು, ಹಾಗೆ ಇಲ್ಲಿ ಪಲಾವ್ ಕೂಡ ರೆಡಿ ಆಯಿತು. ನಾನು ಕೂಡ ಒಂದು ಲೋಟ ಅಲ್ಲೇ ಹಾಲು ಕುಡ್ಕೊಂಬಿಟ್ಟೆ. ನಾನು ಮತ್ತೆ ಕುಂತು ಕುಡಿಯೋಲ್ಲ. ಮತ್ತು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಆಫೀಸಿಗೆ ಹೊರಡೋ ಹೊತ್ತಿಗೆ ಟೈಮೇ ಆಗೋಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಪಲಾವ್ ಎಷ್ಟು ಉದುದ್ರಾಗೆ ಎಷ್ಟು ಚೆನ್ನಾಗಾಗಿದೆ, ಪೀಸ್ ಪಲಾವ್ ಅಂತ ಅಂದ್ಬಿಟ್ಟು.
ಆ್ಯಂಡ್ ಇಲ್ಲಿ ನಂದು ಪೂಜೆ ಕೂಡ ಮುಗೀತು. ಪೂಜೆ ಮಾಡೋ ಟೈಮಲ್ಲಿ ನಾನು ಪೀಸ್ಫುಲ್ಲಾಗಿ ಮಾಡ್ತೀನಿ. ನಂಗೆ ವೀಡಿಯೋ ಎಲ್ಲ ಮಾಡ್ಕೊಂಡೆಲ್ಲ ಮಾಡೋಷ್ಟು ಪುರ್ಸೊತ್ತಿರಲ್ಲ. ನಂಗೆ ಚೆನ್ನಾಗಿ ಫಸ್ಟ್ ಪೂಜೆ ಆಗಿಬಿಡ್ಬೇಕು, ಆಮೇಲೆ ವೀಡಿಯೋ ತೆಗೆದ್ರೆ ಆಯಿತು ಅನ್ನೋ ಥರ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಬಂದಿದೆ. ಸಿಂಪಲ್ಲಾಗಿ ಹೂವು ಮುಡಿಸ್ಬಿಟ್ಟೆ ಮಾಡಿದ್ದೀನಿ. ನಾನು ತುಂಬ ದೂರಿಗೆಲ್ಲ ಏನೋ ಇದು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೊಂದು ಫ್ರಾಕ್ ನೀವು ಮುಂಚೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡಿರ್ತೀರ. ಇದನ್ನ ನಾನು ಹಾಕ್ಕೊತಾ ಇದ್ದೆ ಆವಾಗ. ಇವಾಗ ಸುಮ್ಮನೆ ವೇಸ್ಟ್ ಆಗ್ತಿತ್ತು, ಇಟ್ಟು ಅಲ್ಲೇ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಚೆನ್ನಾಗಿತ್ತು, ಆಫೀಸ್ಗೆ ಹಾಕೋಬೋದು. ಬಟ್ ಮೇಲ್ಗಡೆ ನಾನು ಜಾಕೆಟ್ ಹಾಕ್ಕೋತೀನಿ, ನಾನು ಸ್ಲೀವ್ಲೆಸ್ಸಲ್ಲೆಲ್ಲ ಆಫೀಸ್ಗೆ ಹೋಗೋಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಹೋಗಿ ಬರಲ್ಲ.